ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕಾದಾಟದ ನಡುವೆ ಸಚಿವ ಮಹದೇವಪ್ಪ ಅವರು ಹೊತ್ತಿಸಿದಂತಹ ಈ ಬೀದಿ ನಾಯಿ ಹೇಳಿಕೆಯ ಕಿಚ್ಚಿದೆಯಲ್ಲ ಇನ್ನೂ ಕೂಡ ತಣ್ಣಗಾಗಿಲ್ಲ. ಡಿಕೆ ಬಣದ ಶಾಸಕರು ಮಹದೇವಪ್ಪ ವಿರುದ್ಧ ರಾಂಗ್ ಆಗಿದ್ದಾರೆ. ಮತ್ತೊಂದು ಕಡೆ ಕೈ ಶಾಸಕ ಪಡೆ ವಿದೇಶಕ್ಕೆ ಹಾರಿದೆ. ಈ ವಿಚಾರವಾಗಿಯೇ ಈಗ ಜಟಾಪಟಿ ತೀವ್ರ ಸ್ವರೂಪದಲ್ಲಿ ಮುಂದುವರಿತಾ ಇದೆ. ಪಟ್ಟಕ್ಕಾಗಿ ಡಿಕೆ ಚದುರಂಗದಾಟ ಶುರು ಮಾಡಿಯಾಗಿದೆ. ಮೇಲಿಂದ ಮೇಲೆ ತಾಳವನ್ನು ಉರುಳಿಸುತ್ತಿದ್ದಾರೆ. ಹರಿಪ್ರಸಾದ್ ಹೇಳಿದಂತೆ ರೈಲ್ವೆ ಎಂಜಿನ್ ರೀತಿ ಬಂಡೆ ಬಣದ ಸೌಂಡ್ ಕೂಡ ಜೋರಾಗಿದೆ. ಅದ್ಯಾವಾಗ ಸಚಿವ ಮಹದೇವಪ್ಪ ನಾಯಕತ್ವಕ್ಕೂ ಬೀದಿ ನಾಯಿಗಳಿಗೂ ಸಂಬಂಧ ಬೆಸೆದು ಮಾತನಾಡಿದ್ರು ಡಿಕೆ ಬಣ ಕೆರಳಿದೆ. ಡಿಕೆ ಆಪ್ತ ಶಾಸಕ ಕುಣಿಗಲ್ ರಂಗನಾಥ್ ಈ ರೀತಿಯ ಹೇಳಿಕೆ ಮಹದೇವಪ್ಪನಂತವರಿಗೆ ಶೋಭೆ ತರಲ್ಲ ಅಂದಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸಿದ್ರೆ ನಾಯಿಗೆ ಬಾಲ ಇದ್ರೆ ಶೋಭೆ. ಅವ್ರು ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ನೀವು ಅವ್ರನ್ನೇ ಹೋಗಿ ಕೇಳಬೇಕು. ನಾವೊಬ್ಬ ಹಿರಿಯ ಶಾಸಕನಾಗಿ ಒಬ್ಬ ಕ್ಯಾಬಿನೆಟಲ್ಲಿ ಹಿರಿಯ ಮಂತ್ರಿಗಳಾಗಿದ್ಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಶಾಸಕರು ಅವ್ರ ಕಡೆ ಮುಖ ಮಾಡಿ ನೋಡೋಂಥದ್ರಲ್ಲಿ ಒಳ್ಳೆ ನುಡಿಗಳು ಬರೋಂಥದ್ದನ್ನು ಅಪೇಕ್ಷೆ ಪಡೋಂಥ ಬದುಕು ನಮ್ಮದು. ಈ ರೀತಿಯ ಹೇಳಿಕೆಗಳಿಂದ ಶೋಭೆ ತರಂಥದ್ದಲ್ಲ ಅನ್ನೋದು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ನಾನು. ಇನ್ನು ಶಾಸಕ ರವಿ ಗಣಿಗ ಕೂಡ ಮಹದೇವಪ್ಪರ ಬೀದಿ ನಾಯಿ ಹೇಳಿಕೆಗೆ ಗರಂ ಆಗಿ ಉತ್ತರಿಸಿದ್ದಾರೆ. ಡಿಕೆಶಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು ಅಂದಿದ್ದಾರೆ. ಒಂದು ವಾರದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅವರಿರಬಹುದು ನಾಯಿ ಅಂದ್ರೆ ಪ್ರಾಮಾಣಿಕತೆ, ನಾಯಿ ಅಂದ್ರೆ ನಿಯತ್ತು, ಅದಕ್ಕೆ ಎಲ್ಲ ಶಾಸಕರು ನಿಯತ್ತು ಅಂತ ಹೇಳಿರ್ಬೋದು. ನಾಯಿ ಅಂದ್ರೆ ನಿಯತ್ತು. ಡಿ ಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು. ಈ ಕೂಡಲೇ ಹೈಕಮಾಂಡ್ ಅವರು ಮಧ್ಯಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ. ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಒಂದು ವಾರ ಟೈಮ್ ಕೊಡ್ರಿ, ನಾಯಿ ವ್ಯಂಗ್ಯ ಎಲ್ಲದಕ್ಕೂ ಸೂಕ್ತ ಉತ್ತರ ಕೊಡಿ. ಕೈ ನಾಯಕರ ಈ ಗುದ್ದಾಟ ಬಿಜೆಪಿಗೂ ಅಸ್ತ್ರವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ರಾಜ್ಯ ನಾಯಕರಿಂದ ಹಿಡಿದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರವರೆಗೂ ಎಲ್ಲರ ಕಾಲೆಳೆದು ವ್ಯಂಗ್ಯ ಮಾಡಿದ್ದಾರೆ. ನಾನು ಇಷ್ಟು ದಿನನೂ ಕೂಡ ಸಿಎಂ ಮತ್ತು DCM ಮಧ್ಯೆ ಕಚಾಟ ನೋಡ್ತಾ ಇದ್ದೇನೆ. ನಿನ್ನೆಯಿಂದ ನೋಡ್ತಾ ಇದ್ರೆ ಕುರ್ಚಿಗೆ ನಾಯಿಗಳು ಕಿತ್ತಾಡುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಅವು ನಾಯಿಗಳಿಗೂ ಮೂರನೇ ಮಾಡಿಯ ಯೋಗ ಅಂತ ಮಹದೇವಪ್ಪನವ್ರು ಹೇಳಿರೋದು, ನಾನಲ್ಲ. ಬೀದಿ ನಾಯಿಗಳಲ್ಲ, ಅವರೇ ಹೇಳಿಕೆ. DK ಸುರೇಶ್ ಅವರು, ನಾವು ನಿಯತ್ತಿನ ನಾಯಿಗಳು ಅಂದರೆ ಬೀದಿ ನಾಯಿಗಳು ಯಾರು ಈಗ ಕಾಂಗ್ರೆಸ್ಸಲ್ಲಿ? ಹಂಗಾರೆ ಹೇಳ್ಬೇಕಲ್ಲ. ಈಗ ನಂದಲ್ಲ ಇದು ಯಾವುದೂ, ಎಲ್ಲ ಮಹದೇವಪ್ಪಂದೆ. ಎಲ್ಲಿಗೆ ಬಂದ್ಬಿಡ್ತು ರಾಜಕಾರಣ? ಪವಿತ್ರವಾದಂಥ ವಿಧಾನಸೌಧ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರುವಂಥ ಒಳಜಗಳಕ್ಕೆ ಕಾಂಗ್ರೆಸ್ ಪಾರ್ಟಿ MLAಗಳನ್ನು ನಾಯಿ ಬಾಲಕ್ಕೆ, ಬೀದಿ ನಾಯಿ, ಆಮೇಲೆ ನಿಯತ್ತಿನ ನಾಯಿ, ಸದ್ಯಕ್ಕೆ ಪುಣ್ಯಕ್ಕೆ ಹುಚ್ಚು ನಾಯಿ ಅಂತ ಹೇಳಿಲ್ಲ. ಗೌರವಾನ್ವಿತ ರಾಹುಲ್ ಗಾಂಧಿ ಅವ್ರಿಗೆ ಪಾಪ ನಾಯಿನ ಕಂಡ್ರೆ ಭಾಳ ಪ್ರೀತಿ. ಅವರು ರೆಗ್ಯುಲರ್ ಆಗಿ ಯಾವಾಗ ನಾಯಿನೇ ಇಟ್ಕೊಂಡಿರ್ತಾರೆ, ಅವರು ಬಿಸ್ಕೆಟ್ ಹಾಕ್ತಾನೆ ಇರ್ತಾರೆ ಅವರು. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ನಲ್ಲಿ ಫಾರಿನ್ ಟೂರ್ ರಾಜಕೀಯ ಜೋರಾಗೇ ನಡೀತಿದೆ. ಈ ಪ್ರವಾಸ ಕಥನಕ್ಕೆ ಎಂಟ್ರಿ ಕೊಟ್ಟಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಟೂರ್ಗೆ ಹೋದವರೆಲ್ಲ ಸಿದ್ದರಾಮಯ್ಯ ಬೆಂಬಲಿಗರು. ಸಿದ್ದರಾಮಯ್ಯ ಡಿಕೆಗೆ ಒಂದು ಝಲಕ್ ಕೊಟ್ಟಿದ್ದಾರೆ ಅಂತ ಕುಟುಕಿದ್ದಾರೆ. ಇವರು ಫಾರಿನ್ ಟೂರ್ಗೆ ಹೋದವರೆಲ್ಲ ಯಾರು ಬೆಂಬಲಿಗರು? ಇವರೆಲ್ಲ ಪಕ್ಕ ಸಿದ್ದರಾಮಯ್ಯನವರ ಬೆಂಬಲಿಗರು. ಈಗ ಹೋಗಿರೋ ಪೂರ್ತಿ ಪಕ್ಕ ಸಿದ್ದರಾಮಯ್ಯನವರ ಬೆಂಬಲಿಗರು ಇವರು. ಇದು ಫಸ್ಟ್ ಝಲಕ್ ಅಷ್ಟೇ. DK ಶಿವಕುಮಾರ್ ಅವರಿಗೆ ಒಂದು ಝಲಕ್ ಕೊಟ್ಟವರು. ಈ ಬಗ್ಗೆ ಮಾತನಾಡಿರೋ ಡಿಕೆ ಬಣದ ಶಾಸಕ ಮಾಗಡಿ ಬಾಲಕೃಷ್ಣ, ಅವ್ರ ಟೀಮೇ ಬೇರೆ, ನಮ್ ಟೀಮೇ ಬೇರೆ, ಅವರೇ 100 ಜನ ಹೋಗಿದಾರ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರು. ಇನ್ನು ಗಣಿಗ ರವಿ ಕೂಡ ಫಾರಿನ್ ನಲ್ಲಿ ಟೂರ್ ಹೊಡೆದು ಬಂದ್ರೆ CM ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹೋಲಿ ಬಿಡ್ರಿ, ಮಜಾ ಮಾಡ್ಕೊಂಡ್ಬರ್ಲಿ. ನಾವು ಹೋಯ್ತಲ್ಲಪ್ಪ, ನಮ್ ಕೆಲಸ ಜಾಸ್ತಿ ಇದೆ, ಕಾಂಟ್ಯಾಕ್ಟ್ ಇಲ್ಲ, ಹೋಯ್ತಲ್ಲ. ಅವ್ರಿಗೂ ಐತೆ, ಸ್ವಲ್ಪ ಬಿಡು ಮಾಡ್ಕೊಂಡವ್ರೆ. ಅವ್ರವ್ರ ಸ್ನೇಹಿತರು ಕಂಡ್ರಿ, ಲೈಕ್ ಮೈಂಡೆಡ್ಸ್ ಕಾಮನ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ನಮ್ಮನ್ನೇನು ಕರೆದಿಲ್ಲ ಅವರು. ನಮ್ದೇ ಒಂದು ಟೀಮ್ ಬೇರೆ, ಅವ್ರದೇ ಟೀಮ್ ಬೇರೆ. ನಮ್ಮನ್ನೇ ಯಾಕ್ರಿ ಕರಿಬೇಕಾದ್ರೆ ಸ್ವಂತ ದುಡ್ಡೆಲ್ಲ ಅದಕ್ಕೆ ಏನ್ ಎಲ್ಲರೂ ಕರ್ಕೊಂಡು ಹೋಗ್ತಾರ್ರಿ. ಏನ್ 100 ಜನ ಹೋಗ್ರಿ ಇಲ್ಲಿ, ಅವ್ರು ಯಾರ ಪಾಪ 15 ಜನ ಹೋಗೋರು ತಲಾಗಿಸ್ಕೊತಾರೆ. ಕದ್ದೋಗಿರ್ಲಿ, ಧೈರ್ಯವಾಗಿ ಹೋಗಿರ್ಲಿ, ಫಾರಿನಲ್ಲಿ ಕೂತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಏನಿದ್ರು ಕಾಂಗ್ರೆಸ್ ಹೈಕಮಾಂಡ್, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ. ಹೀಗೆ ಕೈಮನೆಯ ಪಟ್ಟದಾಟ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿರೋದು ಗೊಂದಲವನ್ನ ಮತ್ತಷ್ಟು ಹೆಚ್ಚಿಸಿದೆ.
ಹರೀಶ್ ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.